ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಶ್ರೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಹಾಗಾಗಿ ಇದು ನಾವು ಸ್ಟಾರ್ಟ್ ಮಾಡ್ತಿರೋದು ಮೈಸೂರಿಂದ. ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದ ಅಂತೇಳಿ ಮೈಸೂರಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಬಂದಿರಲಿಲ್ಲ, ಹಾಗಾಗಿ ನಮ್ಮ ದೊಡ್ಡಮ್ಮ ಬಂತು. ಅಲ್ಲಿಂದ ನಾವು ಮಾದೇಶ್ವರ ಬೆಟ್ಟಕ್ಕೆ ಬಸ್ ಹತ್ತಿ ಬಂದ್ವಿ. ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ಬೆಂಗಳೂರಿಂದ ಬೆಂಗಳೂರಿಂದ ಪುನಃ ಅಲ್ಲಿಂದ ಮಾದೇಶ್ವರನ ಬೆಟ್ಟಕ್ಕೆ ಹೊರಟು ಬಂದ್ವಿ. ಹಂಗಾಗಿ ಬೇಗ ಆತುರದಿಂದ ಬಂದಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಬಸ್ಸಲ್ಲಿ ಕಿಟಕಿ ಸೈಡ್ ಕೂತಿರೋದ್ರಿಂದ ಹಾಗೆ ಸನ್ರೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ತುಂಬಾ ಲೇಟು ಆಗಿಬಿಟ್ಟಿತ್ತು. ನಾವು ಹೋಗಿ ಚಿನ್ನದ ತೇರು ಎಳಿಸ್ಬೇಕಾಗಿತ್ತು. 7 ಗಂಟೆ ಆಗಿಬಿಟ್ಟಿತ್ತು. ಸಡನ್ಲಿ ಹೋಗಿ ಟಿಕೆಟ್ ತಗೊಂಡು ನಮ್ಮ ಹಸ್ಬೆಂಡು ಅಲ್ಲಿಂದ ನಾವು ಕಳಸ, ಚೊಂಬು ಮತ್ತು ಗದೆ, ಅದು ಏನಂತಾರೆ ಗೊತ್ತಿಲ್ಲ, ಅದನ್ನು ಈಸ್ಕೊಂಡು ಹೋದ್ವಿ. ಅಲ್ಲಿ ಚಿನ್ನದ ತೇರು ಹತ್ರ ಫೋಟೋ ತೆಗೆಸ್ಕೊಂಡು ಅದಾದಮೇಲೆ ಚಿನ್ನದ ತೇರು ಎಳೆಯೋಕ್ಕೆಲ್ಲ ತುಂಬಾ ಜನ ಇದ್ದರು. ರಶ್ ಅಂದರೆ ತುಂಬ ರಶ್ ಇತ್ತು. ಮತ್ತು ನಾನು ವೀಡಿಯೋಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಯಾಕಂದರೆ ನಾನು ಕಳಸ ಹಿಡ್ದಿದ್ದೆ ನೋಡಿ ತಟ್ಟೆ, ಅದನ್ನು ಹಿಡ್ಕೊಂಡು ಮತ್ತು ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕೆ ಆಯ್ತಿರಲಿಲ್ಲ. ಕಳಸ ಬಿಗಿಯಾಗಿ ಇಟ್ಕೋದು, ಬೀಳಿಸ್ಬಾರ್ದು ಅಂತ ಹೇಳಿ ನಮ್ಮಮ್ಮ ಹೇಳಿದರು. ಹಂಗಾಗಿ ನಾನು ಫೋನ್ ಕಡೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ನಮ್ಮ ಹಸ್ಬೆಂಡ್ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ರು, ನಮ್ಮ ಅಕ್ಕನ ಮಕ್ಕಳು ವೀಡಿಯೋ ಮಾಡಿದ್ರು. ಅದಾದಮೇಲೆ ಚಿನ್ನದ ತೇರು ಎಳಿಬೇಕಾದ್ರೆ ನಮ್ಮ ಅಕ್ಕ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡ್ತು. ಆ ಥರ ನಾನು ಸ್ವಲ್ಪ ವೀಡಿಯೋ ಮಾಡಿದ್ರು. ನಾನು ಅಷ್ಟೊಂದು ವೀಡಿಯೋ ಮಾಡಬೇಕು ಅಂತ ಫೋನ್ ಏನು ಇಸ್ಕೊಳಕ್ಕೆ ಹೋಗಲಿಲ್ಲ. ನಾನು ಕಳಸ ಬಿಗಿಯಾಗಿ ಹಿಡ್ಕೊಂಡಿದ್ದೆ. ತುಂಬಾ ರಶ್ ಇತ್ತು. ನಾನು ಫಸ್ಟ್ ಟೈಮ್ ಚಿನ್ನದ ತೇರು ಎಳಿಸಿದ್ದು, ನೋಡಿದ್ದು ಯಾವ ಥರ ಎಳಿಸ್ತಾರೆ ಮತ್ತು ಹೇಗೆ ಎಳಿತಾರೆ, ಎಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಜನ ಎಲ್ಲ ಇರ್ತಾರೆ ಅಂತ. ಚಿನ್ನದ ತೇರಿಗೆ ತುಂಬಾ ಜನ ಇದ್ದರು. ನಮ್ಮ ಅಕ್ಕನ ಮಕ್ಕಳು ನೋಡಿ ಇಲ್ಲಿ ನಿಂತಿದ್ದಾರೆ. ಇವರೇ ನನ್ನ ಫೋನು ನಾನೊಂದು ಸ್ವಲ್ಪ ಮಾಡ್ತೀನಿ ಕೊಡು ಅಂತ ಹೇಳಿ ಮಾಡಿದೆ. ನೋಡಿ ಇಲ್ಲಿ ಚಿನ್ನದ ತೇರು ಹೊರಗಡೆ ಬರ್ತಿದೆ. ಎಷ್ಟು ಸೌಂಡ್ ಅಂದರೆ ತುಂಬ ಜನ ಇದ್ದರು. ಅದು ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನೋಡಿದ್ರಿಂದ ತುಂಬಾ ಖುಷಿ ಆಯಿತು. ಎಲ್ಲ ಹೋಗೆ ಮಾದಪ್ಪ ಅಂತ ಹೇಳಿ ಕೂಗ್ತಾ ಇದ್ದರು. ಅಲ್ಲಿ ಎಲ್ಲ ಧಾನ್ಯಗಳು ಮತ್ತು ಕಾಸುಗಳೆಲ್ಲ ಇರ್ತಾವಲ್ಲ, ಅದ್ರ ಮೇಲೆ ಇರಿಸ್ತಿದ್ರು. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ. ಮತ್ತು ಫೋಟೋ ನಮ್ಮ ಹಸ್ಬೆಂಡ್ ತಗೋತಿದ್ರು. ಅದರ ಹಿಂದೆನೂ ಹೋಗ್ಬೋದು, ಮುಂದೆನೂ ಹೋಗ್ಬೋದು. ಮುಂದೆ ಹೋದರೆ ಬೇಗ ಹೋಗ್ಬೇಕಾಯ್ತದೆ ಅಂತ ಹೇಳಿ ಹಿಂದೆನೇ ಹೋದ್ವಿ. ಅದರಲ್ಲಿ ಎಷ್ಟು ಜನ ತಳ್ಳಿ ಆ ಕಳಸದ ತಟ್ಟೆ ಇತ್ತಲ್ಲ, ಅದು ನನ್ನ ಕೈನೇ ನೋವು ಬಂದ್ಬಿಟ್ಟಿತ್ತು ಫುಲ್ಲು. ಅಷ್ಟೊಂದು ಬಿಗಿಯಾಗಿ ಹಿಡ್ಕೊಂಡು ತಳ್ಳಿದ್ರು, ಎಲ್ಲಿ ಬಿದ್ದೋಗುತ್ತೆ ಅಂತ ಹೇಳಿ. ಮತ್ತು ಅದ್ರ ಮುಂದೆ ಹೋಗ್ತೀನಿ ನಾನು, ವೀಡಿಯೋ ಮಾಡಿ ಫೋಟೋ ತೆಗಿ ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ. ಅದು ಫುಲ್ ರಶ್ಶು. ಅಂದರೆ ಅಲ್ಲಿ ಮೇಲೆ ಎಸಿತಾರಲ್ಲ ಧಾನ್ಯ ಮತ್ತು ಕಾಯಿನ್ಗಳನ್ನ ಎತ್ಕೊಳ್ಳೋಕ್ಕೆ ತುಂಬ ಜನ ಇದು ಮಾಡ್ತಾರೆ. ಅದನ್ನು ನಾನು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇಷ್ಟೊಂದು ರಿಸ್ಕ್ ಏನು ಬೇಡ ಅಂತ ಹೇಳಿ ಮುಂದೆನೇ ಹೋಗಿ ಬೇಗ ಮುಂದೆ ಹೊರಟೋದ್ವಿ. ಕಡಿಮೆ ಜನ ಇದ್ದರು ಮುಂದೆ, ಹಿಂದೆನೇ ಜಾಸ್ತಿ ಜನ ಇದ್ದರು ಅಂತೇಳಿ ನಮ್ಮ ಹಸ್ಬೆಂಡ್ ಮುಂದೆ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಹಾಗೆ ವೀಡಿಯೋ ಮಾಡ್ತೀನಿ ಇರು ಅಂತ. ನಂಗೆ ಫುಲ್ ಭಯ. ಪೊಲೀಸವ್ರು ಸೈಡ್ಗೆ ಹೋಗಿ ಅಂತವ್ರೆ. ನಮ್ಮ ಹಸ್ಬೆಂಡ್ ಭಯ, ಏನೂ ಆಗಲ್ಲ ಅಂತ ಹೇಳಿ ಕರೀತಿದ್ರು. ನಾನು ಅಷ್ಟೊಂದೇನು ಹೋಗಲಿಲ್ಲ, ರಿಸ್ಕ್ ಏನು ಬೇಡ ಅಂತ ಹೇಳಿ ಅಷ್ಟೊಂದೇನು ರಿಸ್ಕ್ ತಗೊಳ್ಳಿಲ್ಲ. ಹಾಗೆ ಒಂದು ರೌಂಡ್ ಬಂದು ಅದನ್ನು ಚಿನ್ನದ ತೇರು ಒಳಗಡೆ ಕರ್ಕೊಂಡು ಹೋದರು. ನಾವು ಅದೊಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ನೋಡಿಕೊಂಡು ಕಾಯಿನ್ಗಳೇನಾದರೂ ಬಿದ್ದಿದ್ದಾವ ಏನು ಅಂತ ನೋಡಿದ್ವಿ. ಕೆಳಗಡೆ ಒಂದು ಕಾಯಿನ್ ಬಿದ್ದರೂ ನಾನು ಎತ್ಕೊಳ್ಳೋಕೆ ಎಷ್ಟು ಜನ ಇದು ಮಾಡ್ತಾರೆ ಗೊತ್ತಾ. ಅದೇನೂ ಸಿಗಲಿಲ್ಲ. ಅಲ್ಲಿಂದ ಹೋಗಿ ಅಲ್ಲಿ ಮರ ಇದೆ, ಯಾವುದು ಹಳ್ಳಿ ಮರದ ಆಲದ ಮರನೇ ಇದೆ. ಅದು ಕಳಸದಲ್ಲಿ ನೀರಿರುತ್ತಲ್ಲ, ಅದನ್ನು ಅಲ್ಲಿಗೆ ಯಾವುದದು ಬಸಪ್ಪ ನಂದಿ ಮೇಲೆ ಹಾಕಿ ಒಂದು ಸ್ವಲ್ಪ ನಮಗೂ ಹಸ್ಬೆಂಡ್ ಮತ್ತು ವೈಫು ಯಾರು ಚಿನ್ನದ ತೇರು ಎಳಿಸಿರ್ತಾರೆ ಅವ್ರಿಗೊಂದು ಸ್ವಲ್ಪ ತೀರ್ಥ ಕುಡಿಸಿ, ತೆಂಗಿನಕಾಯಿ ಕಳಸ ಮತ್ತು ತಟ್ಟೆನ ಮನೆಗೆ ತಗೊಂಡೋಗಿ ಅಲ್ಲಿ ಇದ್ದಿದ್ದು ಹೂವನ್ನ ನೀವು ಮುಡ್ಕೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಅದೆಲ್ಲ ನಾನು ವೀಡಿಯೋ ಮಾಡಿಲ್ಲ ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ವೀಡಿಯೋ ಹಿಂದ್ಗಡೆಯಿಂದ ಬಂದು ಅಷ್ಟೊಂದು ರಶ್ ಇದ್ರೂ ಬಂದು ಹಿಂದೆಯಿಂದ ವೀಡಿಯೋ ಮಾಡೋಳೆ. ನಂಗೆ ಗೊತ್ತೇ ಇಲ್ಲ ವೀಡಿಯೋ ಮಾಡಿರೋದು. ನಾನು ನೋಡ್ಬಿಟ್ಟು ವಾವ್ ಪರವಾಗಿಲ್ಲ ಅಷ್ಟರ ವೀಡಿಯೋ
ವಿಡಿಯೋ ಮಾಡೋರಲ್ಲ ಅಂತೇಳಿ ತುಂಬ ಖುಷಿ ಆಯಿತು. ಇಲ್ಲಿ ನಾವು ತೀರ್ಥ ಕೊಟ್ಟರು, ನಾವಿಬ್ಬರು ಕುಡ್ಕೊಂಡು ಆ ಕಳಸದ ನೀರು ಮತ್ತು ಚೆಂಬು ಅದಕ್ಕೆ ಎಲ್ಲನೂ ಮನೆಗೆ ಸೇಫಾಗಿ ತರಬೇಕು, ಒಂದು ಸ್ವಲ್ಪನೂ ಚೆಲ್ಲದಿರೋ ರೀತಿ ನಾನು ಅಲ್ಲೇ ಡಬ್ಬಕ್ಕೆ ವಾಟರ್ ಬಾಟ್ಲಿಗೆ ತುಂಬಿಕೊಂಡು ಅಲ್ಲಿಂದ ತಗೊಬಂದು ರೂಮ್ ಹತ್ರ ಮಡಗಿದ್ದು. ಅದಾದಮೇಲೆ ನಾವು ಊಟ ಮಾಡೋದಂತ ಹೇಳಿ ಊಟದಲ್ಲಿಗೆ ಹೋದ್ವಿ. ತುಂಬಾ ರಶ್ ಇತ್ತು. ವೆಯ್ಟ್ ಮಾಡಿ ನಮ್ಮ ಹಸ್ಬೆಂಡ್ ಏನೋ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅಲ್ಲಿಂದ ಹೋದ್ವಿ. ಅಲ್ಲಿಂದ ಊಟ ಮಾಡ್ಕೊಬಂದು ನೈಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು 3 ಗಂಟೆ ರಾತ್ರಿಗೆ ಎದ್ದು ಉರುಳು ಸೇವೆ ಮಾಡಿ, ತಣ್ಣೀರಲ್ಲಿ ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ಅಲ್ಲಿಂದ ರೆಡಿಯಾಗಿ ದರ್ಶನಕ್ಕಂತ ಹೋದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ಬಂದು ಹೊರ್ಗಡೆ ಬೆಳ್ಳಿ ತೇರು ಎಳಿಸ್ತಿದ್ರು. ಬೆಳ್ಳಿ ತೇರೆಲ್ಲ ಎಳೆಯೋದು ನೋಡಿ, ಮತ್ತು ಅಲ್ಲಿ ರುದ್ರಾಕ್ಷಿ ತೇರು ಮತ್ತು ಎಲ್ಲ ಇತ್ತಲ್ಲ ಅದನ್ನೆಲ್ಲನೂ ಎಳಿಸಿದ್ರು. ನಾವು ಈ ಸರಿ ಎಲ್ಲ ಪ್ರತಿಯೊಂದು ತೇರನ್ನು ಎಳೆದಾಗಲೂ ನೋಡಿದ್ವಿ. ಆನೆ ಇತ್ತು, ಅದು ದೇವ್ರದ್ದು. ಅದೂ ಫಸ್ಟ್ ಟೈಮ್ ಏನೋ ನಾವು ಹೊರ್ಗಡೆ ಬಂದಿದ್ದು ನೋಡಿದ್ದು ಆನೆ. ನಮ್ಮ ಅಕ್ಕ ಮಕ್ಕಳು ಎಲ್ಲ ಅದನ್ನು ನೋಡಿ ಖುಷಿಪಟ್ಟರು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮಠಕ್ಕೆ ಹೋಗಿದ್ದು ಬಂದು ಮತ್ತು ಅಲ್ಲಿಂದ ನಾವು ಹೊರಟ್ವಿ ನಂಜನಗೂಡು ಹೋಗೋದ ಅಂತ ಹೇಳಿ. ನಂಜನಗೂಡಿಗೆ ಹೋದಾಗ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಮತ್ತು ಚಾರ್ಜರು ಇರಲಿಲ್ಲ. ಇವತ್ತಿನ ದಿನ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ.